ಮುಂದೆ ನಮ್ಮ ಜೀವನ ಚೆನ್ನಾಗಿರ್ಬೇಕು, ಹಣಕಾಸು ಅಪ್ರಿಶಿಯೇಟ್ ಆಗ್ಬೇಕು, ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಅದಕ್ಕೆ ಸೂಕ್ತ ಸಮಯ ಯಾವುದು? ದೇವಸ್ಥಾನಕ್ಕೆ ಹೋಗುವುದಕ್ಕೆ ಸರಿಯಾದ ಸಮಯ ಯಾವುದು? ಸಾಮಾನ್ಯವಾಗಿ ನಾವು ನೋಡೋದೇನು ಅಂತಂದ್ರೆ, ಒಂದು 60-65 ವಯಸ್ಸಾದಾಗ ತೀರ್ಥಯಾತ್ರೆಗೆ ಹೋಗ್ತಾರೆ. ಕಿಡ್ನಿ ಕುಯ್ ಅಂದಾಗ, ಹಾರ್ಟು ಹುರ್ ಅಂದಾಗ ಆಗ ಸ್ಟಾರ್ಟ್ ಆಯ್ತು ಭಗವಂತ ಸಂಕಟ ಬಂದಾಗ ವೆಂಕಟರಮಣ ಆಯ್ತಲ್ಲ. ಆಗ ನಮಗನ್ಸುತ್ತೆ ಭಗವಂತನ ಮೇಲೆ ಅದೇನು ನಾವು ಪ್ರೀತಿಯನ್ನು ವ್ಯಕ್ತಪಡಿಸ್ಬೇಕಾಗಿತ್ತು, ಭಗವಂತನ ಧ್ಯಾನವನ್ನು ಮಾಡಬೇಕಾಗಿತ್ತು, ಅದನ್ನ ನನ್ನ 30ನೇ ವಯಸ್ಸಿನಲ್ಲೋ 25ನೇ ವಯಸ್ಸಿನಲ್ಲೋ ಪ್ರಾರಂಭ ಮಾಡಿದ್ರೆ ಇಷ್ಟೊತ್ತಿಗೆ ನಾನು ಭಗವಂತನ ಸಾನ್ನಿಧ್ಯಕ್ಕೆ ಹತ್ರ ಹೋಗ್ತಾ ಇದ್ದೆ. ಇದೀಗ ಲೇಟ್ ಆಯ್ತು. ಇದೇ ಕಥೆಯನ್ನು ಮುಂದುವರಿಸುವುದಾದ್ರೆ, ಹಣವನ್ನು ಹೂಡಿಕೆಗೆ ಇವತ್ತು ಅತೀ ಸಕಾಲ, ಇವತ್ತು ಈಗ. ಆದರೆ ಇವತ್ತು ಪ್ರಾರಂಭ ಮಾಡಬೇಕಾದ್ರೆ ಕೇಳುವ ಪ್ರಶ್ನೆ, ನಿನ್ನೆ ಯಾಕೆ ಮಾಡಿಲ್ಲ? ಮುಂದಿನ ದಿನಗಳಲ್ಲಿ ನಾನು ಮಾತನಾಡುವುದು ದೀರ್ಘಕಾಲದ ಹೂಡಿಕೆ. ಬೆಳಿಗ್ಗೆ ಹಾಕಿ ಸಾಯಂಕಾಲ ಬರುತ್ತೆ ಅನ್ನುವಂಥದ್ದು ಸ್ವಲ್ಪ ಕಠಿಣವಾದಂಥ ವಿಚಾರ. ನೀವು ಯಾರ ಹತ್ರನೇ ಮಾತಾಡಿ, ಷೇರುಪೇಟೆಯ ಎಕ್ಸ್ಪರ್ಟ್ಸ್ ಇರಲಿ, ಯೂಟ್ಯೂಬ್ನಲ್ಲಾಗಲಿ ಟಿವಿಯಲ್ಲಾಗಲಿ ಮಾತಾಡೋದೇನು ಅಂತಂದ್ರೆ, ಬೆಳಿಗ್ಗೆ 10,000 ಹಾಕಿ ಸಾಯಂಕಾಲ 3,000 ಪ್ರಾಫಿಟ್ ಮಾಡ್ಕೊಳ್ಳಿ. ಇದಕ್ಕೆ ನಾನು ಹಣವನ್ನು ಗಳಿಸುವುದು ಅಂತ ಹೇಳ್ತೇನೆ, ಸಂಪತ್ತನ್ನು ಗಳಿಸುವುದಲ್ಲ. ಈ 3,000 ರೂಪಾಯಿಯನ್ನು ನೀವು ಸಾಯಂಕಾಲ ಪಾನಿಪೂರಿ ತಿಂದು ಖಾಲಿ ಮಾಡ್ತೀರಿ. ಈ ರೀತಿ ಬಂದ ಹಣದಿಂದ ನಿಮ್ಮ ಜೀವನ ಶೈಲಿ ಬದಲಾಗುವುದಿಲ್ಲ. ಅದರ ಬದಲಾಗಿ ನೀವು 23ನೇ ವಯಸ್ಸಿಗೆ ಡಿಗ್ರಿ ಮುಗಿಯುವುದು, 24ನೇ ವಯಸ್ಸಿಗೆ ಉದ್ಯೋಗವನ್ನು ಸಂಪಾದಿಸುವುದು, ಗಳಿಸುವುದು, ಮತ್ತು ಅದಾದ ಮೇಲೆ ನನ್ನ ಮೊದಲನೆಯ ಸಂಬಳದಿಂದಲೇ ಒಂದಷ್ಟು ಸಣ್ಣ ಅಮೌಂಟನ್ನ ನಾನು ಉಳಿತಾಯ ಮಾಡ್ತಾ ಹೋಗ್ತೇನೆ ಅಂತಂದ್ರೆ, 25ನೇ ವಯಸ್ಸಿನಲ್ಲಿ ನೀವು ಹೂಡಿದ 1,000 ರೂಪಾಯಿ 60ನೇ ವಯಸ್ಸಿಗೆ ಬರಬೇಕಾದ್ರೆ ಅಂದಾಜು ಒಂದು 75,000 1 ಲಕ್ಷ ಆಗುತ್ತೆ. 1,000 ಅಂತ ಪ್ರತಿ ತಿಂಗಳು ಹಾಕೊಂಡು ಹೋದಾಗ ಅದು ಮುಂದೆ 60ನೇ ವಯಸ್ಸಿನಲ್ಲಿ ಲಕ್ಷದಲ್ಲಿ ಬರುವುದಿಲ್ಲ, ಕೋಟಿಯಲ್ಲಿ ಬರುತ್ತೆ. ನಾನು ಈ ರೀತಿ 25-30 ವರ್ಷ ಹಣವನ್ನು ಹೂಡಿಕೆ ಮಾಡುವುದು ಅನ್ಬೇಕಾದ್ರೆ ಜನ ಸಹಜವಾಗಿ ಮೂಗು ಮುರಿತಾರೆ. ಅಷ್ಟು ಉದ್ದ ಯಾರು ಹಾಕ್ತಾರೆ? ನನಗೆ 5 ವರ್ಷದಲ್ಲಿ ದುಡ್ಡು ಬೇಕು ಅನ್ನುವರು ಜಾಸ್ತಿ. ಹೆಚ್ಚು ಜನಕ್ಕೆ ಅದೇ ಆತಂಕ ಇರುತ್ತೆ, ಇವತ್ತಿರೋರು ನಾಳೆ ಇರ್ತೀವೋ ಇಲ್ವೋ, ಯಾರಿಗಷ್ಟು ಮಾಡೋದು? ನೀವು ಬಹಳ ಕರೆಕ್ಟ್ ಆಗಿ ಹೇಳಿದ್ರಿ. ಇಂದಿನ ಯುವ ಜನಾಂಗದವರೆಲ್ಲರೂ ಕೂಡ ಇದನ್ನೇ ಹೇಳೋದು. ಏನು ಅಂತಂದ್ರೆ, ನನಗೊಂದು 40,000 ರೂಪಾಯಿ ಸಂಬಳ ಬರುತ್ತೆ. ನಾನು ನೋಡಿದ ಹಾಗೆ ನಮ್ಮ ಚಾನಲ್ ಅಲ್ಲಿ ಇರುವವರದು ಅಂದಾಜು ಸ್ಯಾಲ್ರಿ ಸರಾಸರಿ 40,000. ಅವರೆಲ್ಲ ಹೇಳೋದೇನು ಅಂತಂದ್ರೆ, ನನಗೆ 25-28 ವಯಸ್ಸಾಗಿದೆ, ನಾನೀಗ ಲೈಫನ್ನು ಎಂಜಾಯ್ ಮಾಡದೆ ಇನ್ಯಾವಾಗ ಮಾಡೋದು? ಅದಕ್ಕೋಸ್ಕರ ನಾನು ಏನು ಹಣವನ್ನು ಉಳಿಸ್ತಾ ಇಲ್ಲ, ಮತ್ತು ಸಿನಿಮಾ, ಪಾನಿಪೂರಿ, ಮತ್ತೆ ಪಿಕ್ನಿಕ್ಗೆ ಹೋಗುವುದು, ಉತ್ತಮವಾದ ಬ್ರ್ಯಾಂಡೆಡ್ ಡ್ರೆಸ್ಗಳನ್ನು ಹಾಕೊಂಡು ಓಡಾಡುವುದು ಅಂತ ಯೋಚನೆ ಮಾಡ್ತಾರೆ. ಮತ್ತು ನನಗೆ ಒಂದಷ್ಟು ಸಲಹೆ ಕೊಡ್ತಾರೆ, ಸರ್ 55 ವರ್ಷದ ಮೇಲೆ ಇರ್ತೇನೆ ಅಂತ ಏನ್ ಗ್ಯಾರಂಟಿ? ಅದರಿಂದಾಗಿ ಹಣವನ್ನು ಯಾಕೆ ಉಳಿಸ್ಬೇಕು? ಸರಿಯಾಗಿ ಹೇಳಿದ್ದೀರಿ, ನಿಮ್ಮ ಅನಿಸಿಕೆ ಸರಿಯಾಗಿದೆ ಅಂತ ಒಪ್ಕೊಳ್ತೀನಿ. ಅಕಸ್ಮಾತ್ ಭಗವಂತ ನಿಮ್ಮನ್ನೇನಾದರೂ 55 ವಯಸ್ಸಿಗೆ ಕರೆದುಕೊಳ್ಳದೆ ನಿಮ್ಮನ್ನು ಪ್ರಪಂಚದಲ್ಲಿ 90 ವಯಸ್ಸಿನವರೆಗೂ ಇಲ್ಲೇ ಇರು ಅಂತ ಆಣತಿಯನ್ನೇನಾದರೂ ಕೊಟ್ಟ ಅಂತಾದ್ರೆ, ನೀವು 55ರಿಂದ 90 ವಯಸ್ಸಿನವರೆಗೆ ಏನನ್ನು ಊಟ ಮಾಡ್ತೀರಿ? ನಾನು ಸಾಮಾನ್ಯವಾಗಿ ಒಂದು ಸಣ್ಣ ಸರ್ವೆ ಕೂಡ ಮಾಡ್ತೇನೆ, ಒಂದು ಸಮೀಕ್ಷೆ ಮಾಡ್ತಾ ಇರ್ತೇನೆ. ಏನು ಅಂತಂದ್ರೆ, ನಿಮ್ಮ ಕೊನೆಗಾಲದಲ್ಲಿ 60 ವರ್ಷದ ಮೇಲೆ ನೀವು ನಿಮ್ಮ ಮಕ್ಕಳಿಂದ ಫೈನಾನ್ಷಿಯಲ್ ಹೆಲ್ಪ್ ಅನ್ನು ತೆಗೆದುಕೊಂಡು ಜೀವನವನ್ನು ನಡೆಸಲಿಕ್ಕೆ ನಿಮಗೆ ಆಸಕ್ತಿ ಇದೆಯಾ ಅಥವಾ ಇಂಟ್ರೆಸ್ಟ್ ಇದೆಯಾ?
ನೋ ಅಂತ 95% ಜನ ಬರೀತಾರೆ. ಏನಿಲ್ಲ, ನಾನು ಮಕ್ಕಳ ಹತ್ರ ಕೇಳಬಾರ್ದು, ನಾನೇ ಸ್ವತಂತ್ರವಾಗಿ ದುಡಿದ ಹಣದಲ್ಲಿ ಜೀವನ ನಡೆಸಬೇಕು. ಈಗ ಈ ಯುವಕರಿಗೆ ನಾವು ಕೇಳಬೇಕಾಗುತ್ತೆ, ನೀವು 55ನೇ ವಯಸ್ಸಿನವರೆಗೂ ನಿಮ್ಮ ಹತ್ರ ಏನೂ ದುಡ್ಡಿಲ್ಲ, ಹಣವನ್ನು ಉಳಿಸಲಿಲ್ಲ. 55ನೇ ವಯಸ್ಸ ಮೇಲೆ ನಿಮಗೆ ಹಣವನ್ನು ಉಳಿತಾಯ ಮಾಡಲಿಕ್ಕೆ ಶಕ್ತಿಯೂ ಇರುವುದಿಲ್ಲ. ಯಾಕಂತಂದ್ರೆ ಬರ್ನೌಟ್ ಆಗಿರ್ತದೆ. ನೀವೇನಾದರೂ ಸಾಫ್ಟ್ವೇರ್ ಕಂಪನಿನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂತಂದ್ರೆ 48-50ಕ್ಕೆ ಟಿಕೆಟ್ ಕೊಡ್ತಾರೆ. ಯಾಕಂದ್ರೆ ನಿಮ್ಮ ಸಂಬಳ ಒಂದಷ್ಟು ಜಾಸ್ತಿ ಆಗ್ತಾ ಹೋಗ್ತಾ ಇರ್ತದೆ ವರ್ಷ ವರ್ಷ. ಮತ್ತು ಅದೇ ಸಂದರ್ಭದಲ್ಲಿ ನಿಮಗಿಂತ ಜಾಸ್ತಿ ನೈಪುಣ್ಯತೆ ಇರುವಂತಹ ಹಲವಾರು ನವಯುವಕರು 24 ವಯಸ್ಸಿನವರು ನಿಮ್ಮ ಕಾಲು ಭಾಗ ಸಂಬಳದಲ್ಲಿ ಕೆಲಸ ಮಾಡಿ ರೆಡಿ ಇರ್ತಾರೆ. ಆದ್ದರಿಂದ ನಿಮಗೆ ಪರ್ಮನೆಂಟ್ ಆಗಿ ನಿವೃತ್ತಿ ಸಿಗುತ್ತದೆ. ಆ ಸಂದರ್ಭದಲ್ಲಿ ಏನು ಮಾಡ್ತೀರಿ ಅಂತ ಹೇಳಿದ್ರೆ ನಿಮ್ಮ ಪ್ರಶ್ನೆಗೆ ಉತ್ತರ ಇದೆ. ಅದರಿಂದ ನಾನು ಹೇಳೋದೇನು ಅಂತಂದ್ರೆ, ದಯವಿಟ್ಟು ನಿಮ್ಮ ನಿವೃತ್ತ ಜೀವನಕ್ಕೆ ಬೇಕಾದಂತ ಹಣವನ್ನು ಕ್ರೋಢೀಕರಣ ಮಾಡೋದನ್ನು ಎಂದಿಗೂ ಲೇಟ್ ಮಾಡಬೇಡಿ. ನಾವ್ ಇರ್ತೀವೋ ಇಲ್ವೋ, ಇಲ್ಲದಿದ್ರೆ ಆಯ್ತು ಮಕ್ಕಳಿಗೆ ಕೊಡಿ, ಎಲ್ಲಿದ್ರು ಮಕ್ಕಳಿಗೆ ಹೋಗುವಂತದ್ದು, ಇದ್ದರೆ ಬೇಕೇ ಬೇಕಾಗುತ್ತೆ. ಮತ್ತೊಂದು, ನಾವು ಇನ್ನೊಂದು ಸಮೀಕ್ಷೆಯನ್ನು ಕೈಗೊಂಡ್ವಿ. 25, 30, 35 ವರ್ಷದವರಿಗೆ ಕೇಳಿದ್ವಿ, ನೀವು ನಿಮ್ಮ ನಿವೃತ್ತ ಜೀವನಕ್ಕೆ ಬೇಕಾದಂತ ಹಣದ ಕ್ರೋಢೀಕರಣವನ್ನು ಯಾವಾಗ ಪ್ರಾರಂಭ ಮಾಡ್ತೀವಿ? ಹೆಚ್ಚಿನವರು ನಮಗೆ ಹೇಳಿದ್ದು 45ಕ್ಕೆ ಪ್ರಾರಂಭ ಮಾಡ್ತೇನೆ. ಅಲ್ಲಿಯವರೆಗೆ ಅವರ ಗಮನ ಎಲ್ಲ ಮಕ್ಕಳ ವಿದ್ಯಾಭ್ಯಾಸ, ಮನೆ ಕಟ್ಟೋದು, ವಿದ್ಯಾಭ್ಯಾಸ, ಮದುವೆ, ಕಾರು ಇತ್ಯಾದಿ ಇತ್ಯಾದಿ. ಮತ್ತು 45ನೇ ವಯಸ್ಸಿನ ಮೇಲೆ ನೀವು ನಿವೃತ್ತ ಜೀವನಕ್ಕೆ ಬೇಕಾದಂತ ಹಣದ ಕ್ರೋಢೀಕರಣಕ್ಕೆ ಮುಂದಾದರೆ ನಿಮಗೆ ರಿಟೈರ್ಮೆಂಟಿಗೆ ಬರುವ ಹಣ ಕೋಟಿಯಲ್ಲಿ ಬರುವುದಿಲ್ಲ, ಕೇವಲ ಕೆಲವು ಲಕ್ಷದಲ್ಲಿ ಬರುತ್ತೆ. ಇದು ಒಂದು ದೊಡ್ಡ ತಪ್ಪು. ನೀವೇನ್ ಮಾಡ್ಬೇಕಿತ್ತು ಅಂತಂದ್ರೆ, ನಿಮಗೆ 40,000 ಸಂಬಳ, ವಯಸ್ಸು 26 ಅಂತಾದ್ರೆ ಒಂದು ಕನಿಷ್ಠ ಪಕ್ಷ 6,000ನಾದ್ರೂ 8,000ನಾದ್ರೂ ಉಳಿತಾಯ ಮಾಡ್ಬೇಕಾಗುತ್ತೆ. ಅಂದ್ರೆ ಎಷ್ಟು ಹಣ ಬಂದ್ರೆ, ಒಂದು 40-50 ಸಾವಿರ ಬಂದ್ರೆ, 40,000 ಬಂದ್ರೆ 26 ವಯಸ್ಸಿಗೆ ನಾನು ಹೇಳೋದು 20-25% ಹಣವನ್ನು ಮೊದಲು ತೆಗೆದು ಸೈಡ್ ನಲ್ಲಿ ಇಟ್ಬಿಟ್ಟು, ಇದು ನನ್ನದಲ್ಲ ಅಂತ ಹೇಳ್ಬಿಟ್ಟು ಉಳಿದ ಹಣವನ್ನು ಖರ್ಚು ಮಾಡಬೇಕು. ಮತ್ತು ಆ 25% ಹಣವನ್ನು ನೀವೇನ್ ಇಟ್ಕೊಂಡಿದ್ದೀರಿ ಅದರಲ್ಲಿ ಒಂದು ಪೋರ್ಷನ್, ಸಣ್ಣ ಪೋರ್ಷನ್ ಪರವಾಗಿಲ್ಲ, 2,000 ರೂಪಾಯಿ, ಇದು ಅಲ್ಲೇ ಒಂದು ಕಂಪಾರ್ಟ್ಮೆಂಟ್ ಮಾಡ್ಬೇಕು ಮನಸ್ಸಿನಲ್ಲಿ. ಎಲ್ಲ ಹಣ ಹೂಡಿಕೆ ಒಟ್ಟಿಗೆ ಆಗುತ್ತೆ. 2,000 ರೂಪಾಯಿ ರಿಟೈರ್ಮೆಂಟಿಗೆ ಅಂತ ಇಡ್ಬೇಕಾಗ್ತದೆ. ಇನ್ನು ಉಳಿದದ್ದು 6,000 ಮಕ್ಕಳಿಗೆ, ಮದುವೆಗೆ, ಮನೆಗೆ ಅಂತ ಇಟ್ಕೊಳ್ಳಿ. ಹೀಗೆ ಮಾಡಿದ್ರೆ ಮಾತ್ರ ಆಗುತ್ತದೆ, ಇಲ್ಲದಿದ್ರೆ ಆಗುವುದಿಲ್ಲ. ನಮ್ಮ ಕಾರ್ಯಾಗಾರ ಸೇರಿದವರೆಲ್ಲರೂ ಕೂಡ ಒಕ್ಕೊರಳಿನಿಂದ ಹೇಳುವಂತ ವಿಚಾರ ಏನು ಅಂತಂದ್ರೆ, ಡಾಕ್ಟರ್ ಭರತ್ ಚಂದ್ರ ಪರಿಚಯ ನನಗೆ ಕಳೆದ 15 ವರ್ಷ 20 ವರ್ಷದಿತ್ತು. ಅವ್ರು ಏನ್ ಮಾತಾಡ್ತಾರೆ ಅಂತ ಕೇಳ್ತಿದ್ದೆ. ಈಗ ಕಾರ್ಯಾಗಾರ ಸೇರಿದ್ದೇನೆ ಮತ್ತು ನನಗೀಗ ಪಶ್ಚಾತ್ತಾಪ ಆಗ್ತಾ ಇದೆ, 10 ವರ್ಷ ಮುಂಚೆ ಸೇರ್ಬೇಕಿತ್ತು. ಇದು ಪ್ರತಿಯೊಬ್ಬರು ಹೇಳುವಂತ ವಿಚಾರ. ನಾನು ಕಾರ್ಯಾಗಾರ, ಫೈನಾನ್ಷಿಯಲ್ ಪ್ಲಾನಿಂಗ್ ಮಾಡಿ, SIP ಮಾಡಿ, ಉಳಿತಾಯ ಮಾಡಿ ಅನ್ಬೇಕಾದ್ರೆ ನಿಮಗನ್ಸುತ್ತೆ ಇವರಿಗೆ ಏನೋ ಒಂದು ಸೆಲ್ಫಿಶ್ನೆಸ್ ಇದೆ ಈ ರೀತಿ ಹೇಳುವುದರಿಂದ ಅನ್ನುವಂತಹ ಅಜೆಂಡಾವನ್ನು ಜನ ಹಾಕೊಂಡಿರ್ತಾರೆ. ನಾನು ಇದರ ಬಗ್ಗೆ ಮಾತನಾಡ್ಲಿಕ್ಕೆ ಪ್ರಾರಂಭ ಮಾಡಿ 25 ವರ್ಷ ಆದ್ರೂ ಕೂಡ ನನಗೊಂದು ಫೀಲಿಂಗ್ ಏನು ಅಂತಂದ್ರೆ, ಇನ್ನೂ ಕೂಡ ಕರ್ನಾಟಕದ ಜನ ಇದನ್ನು ಇನ್ನೂ ಸೀರಿಯಸ್ ಆಗಿ ತಗೊಂಡಿಲ್ಲ. ಮುಂದಿನ ದಿನಗಳಲ್ಲಿ ನಿಮಗೆ ಬರುವಂತ ಹಣ ಏನಿದೆ ಫೈನಾನ್ಷಿಯಲ್ ಪ್ಲಾನಿಂಗ್ ಮಾಡಿದಾಗ ಅಥವಾ ಬೇರೆ ಯಾರನ್ನಾದ್ರೂ ನೋಡಿದಾಗ, ಅವ್ರು ಏನ್ ಮಾಡಿದ್ದಾರೆ, ಅವ್ರಿಗೆ ಏನ್ ಬಂದಿದೆ ಅಂತ ನೋಡಿದಾಗ ನಿಮ್ಗನ್ಸುತ್ತೆ ನನಗೂ ಕೂಡ ಇದೇ ತರದ ಹಣವನ್ನು ಉಳಿತಾಯ ಮಾಡಲಿಕ್ಕೆ ಭಗವಂತನು ಶಕ್ತಿಯನ್ನು ಕೊಟ್ಟಿದ್ದ, ಆದರೆ ಸಮರ್ಥವಾಗಿ ನಾನು ಅದನ್ನು ನಿಭಾಯಿಸಿಲ್ಲ.
ಅಂತ ನಿಮಗೆ ಮನವರಿಕೆ ಆಗುವುದರಲ್ಲಿ ಎರಡು ಮಾತಿಲ್ಲ. ಈ ರೀತಿ ಕೊರಗೋ ಬದಲು ನೀವು ಹೇಳಿದ ಹಾಗೆ ಈಗಲೇ ಎಚ್ಚೆದ್ದುಕೊಂಡು ಪ್ರತಿನಿತ್ಯವೂ ಪ್ರತಿ ತಿಂಗಳಲ್ಲಿ ಮೆಂಟಲ್ ಒಂದು ಮ್ಯಾಪ್ ಹಾಕೋಬೇಕು. ಮೈಂಡ್ ಮ್ಯಾಪಿಂಗ್ ನಾವು ಹೇಗೆ ಮಾಡ್ಕೊಳ್ತೀವಿ ಅದೇ ರೀತಿ ಒಂದು ಸ್ಕೆಲಿಟಲ್ ಸ್ಟ್ರಕ್ಚರ್ ಅಲ್ಲಿ ನೀವು ಹೇಳಿದಂತಹ ಒಂದು ಅನುಪಾತದಲ್ಲಿ ತಮಗೆ ಆಗುವಷ್ಟು ಇಂದಿನಿಂದನೇ ಆರಂಭ ಮಾಡಿದ್ರೆ, ಯಾಕಂದ್ರೆ ಜೀವನವೇ ಅನಿಶ್ಚಿತತೆಗಳ ಒಂದು ಭಂಡಾರ. ಸೊ ಅನಿಶ್ಚಿತತೆಗೆ ನಿಶ್ಚಿತವಾದಂತಹ ಹೋರಾಟ ಮಾಡ್ಲಿಕ್ಕೂ ಸನ್ನಿಧರಾಗ್ಬೇಕು. ಇದಕ್ಕೆ ಅಪಾರವಾದಂತಹ ಜ್ಞಾನವೂ ಬೇಕು, ಕ್ರಿಯಾಶಕ್ತಿಯೂ ಬೇಕು, ಇಚ್ಛೆ ಎಲ್ಲವುದಕ್ಕಿಂತ ಮುಖ್ಯವಾಗಿ ಬೇಕು ಅಂತ ತಿಳಿಸ್ಕೊಟ್ರಿ. ಕಾರ್ಯಕ್ರಮಕ್ಕೆ ಆಗಮಿಸಿ ಹಣದ ಒಂದು ಸುವ್ಯವಸ್ಥೆಯ ರೀತಿಯಲ್ಲಿ ಯಾವ ರೀತಿ ನಿರ್ವಹಣೆ ಮಾಡಬೇಕು ಅನ್ನೋದ್ರ ಕುರಿತಾದಂತಹ ವಿಶೇಷ ಸರಣಿ ಸಂಚಿಕೆಗಳಿಗೆ ಮೊದಲ ಒಂದು ನಾಂದಿಯನ್ನ ನೀವು ಹಾಡಿದಿರಾ. ಇದು ನಮ್ಮ ವೀಕ್ಷಕರಿಗೆ ಬಹಳವಾಗಿ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಮುಂಬರುವಂತಹ ಸಂಚಿಕೆಗಳಲ್ಲಿ ಈ ಕುರಿತಾಗಿ ಇನ್ನಷ್ಟು ಸೂಕ್ಷ್ಮ ವಿಶ್ಲೇಷಣೆಯೊಂದಿಗೆ ನಾವು ಹಾಜರಾಗೋಣ. ಅಲ್ಲಿವರೆಗೂ ನಿಮ್ಗೆ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ ವೀಕ್ಷಕರೇ, ಇದಾಗಿತ್ತು ಈ ದಿನದ ವಿಶೇಷ ಕಾರ್ಯಕ್ರಮ. ಈ ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ನಾನು ಭಾವಿಸ್ತೀನಿ. ಮುಂಬರುವಂತಹ ಸಂಚಿಕೆಗಳಲ್ಲಿ ಜೀವನದಲ್ಲಿ ಯಾವ ರೀತಿಯಾಗಿ ನಾವು ಹಣವನ್ನ ನಿಭಾಯಿಸಬೇಕು, ವೆಲ್ತ್ ಅಥವಾ ಸಂಪತ್ತನ್ನ ನಿರ್ವಹಣೆ ಮಾಡುವಂತಹ ಸರಿಯಾದ ಕ್ರಮ ಯಾವಾಗಿನಿಂದ ಆರಂಭಿಸಬೇಕು, ಹೇಗೆ ಮಾಡಬೇಕು, ಇವೆಲ್ಲವನ್ನ ಹಂತ ಹಂತವಾಗಿ ತಿಳಿಸ್ಕೊಡ್ತೀವಿ. ಹಣಕಾಸಿನ ನಾವು ಸರಿಯಾದ ಸಮರ್ಪಕವಾದಂತಹ ನಿರ್ವಹಣೆಯತ್ತ ನಾವೆಲ್ಲರೂ ಕೂಡ ದಾಪುಗಾಲು ಇಡೋಣ, ಜೀವನವನ್ನ ಮತ್ತಷ್ಟು ಸುಲಭಗೊಳಿಸಿಕೊಳ್ಳೋಣ ಅಂತ ಹೇಳ್ತಾ ಈ ದಿನದ ಈ ವಿಶೇಷ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸ್ಕೊಡ್ತಾ ಇದ್ದೀನಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ತೆ.